ನೀವು ಮನೆ ಹತ್ರ ನೀವು ಶುಕ್ರವಾರ ಬಂದರೂ ಆಯಿತು, ಅವತ್ತೇನೇ ಜಾತ್ರೆ ಸ್ಟಾರ್ಟು. ಶುಕ್ರವಾರ ಬಂದು ಉಳ್ಕೊಂಡು ಶನಿವಾರ ನೀವು ಮಾಡೋದೇನಾಯಿತು ಏಪ್ರಿಲ್ 6ನೇ ತಾರೀಕು. ದಯವಿಟ್ಟು ಎಲ್ಲರೂ ಬನ್ನಿರಿ, ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು. ಶುಕ್ರವಾರ ನೈಟ್ ಇರುತ್ತೆ ಅಣ್ಣ. ಮದ್ದೂರಲ್ಲಿ ಏನು ಮದ್ದೂರಮ್ಮ ಅಂತ ಐತೆ, ಆ ದೇವರು ಒಂದು ಕಾಲದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಇಲ್ಲಿ ಬಂದು ನೆಲೆಗೊಂಡಿರೋದು ಅಂತ. ನಮ್ಮ ಉಸ್ಕೂರು ಫ್ರೂಟ್ಸ್ ಮಾರ್ಕೆಟ್ ಐತಲ್ಲ ಉಸ್ಕೂರು, ಅಲ್ಲಿ ಇವತ್ತೂ ಹಳೇ ಕಾಲದಲ್ಲಿ ಮಾಡ್ತಕ್ಕಂಥ ಪದ್ಧತಿ ನಡ್ಕೊಂಬರ್ತೈತೆ. ದಯವಿಟ್ಟು ಬಂದು ವೀಕ್ಷಕರಿಗೆ ಪ್ರತಿ ವರ್ಷನೂ ನಡೆಯುತ್ತಾ? ಪ್ರತಿ ವರ್ಷನೂ ನಡೆಯುತ್ತೆ. ಬಟ್ ಇಷ್ಟು ಒಂದು 4-5 ವರ್ಷದಿಂದ ಟ್ರ್ಯಾಕ್ಟರ್ಗಳು ಮುಖಾಂತರ ಅಂದರೆ ಎತ್ತುಗಳು ಕಡಿಮೆ ಆಗಿತ್ತು. ನಿಮಗೆ ಗೊತ್ತಿರ್ಬೋದು, ಈ ಹಳ್ಳಿಕಾರ ದನ ಎಲ್ಲ ಕಡಿಮೆ ಆಗಿತ್ತು. ಇವತ್ತು ಆ ಹಳ್ಳಿಕಾರ ದನ ಹೆಚ್ಚಿಸ್ಬೇಕನ್ನೋ ಮುಖಾಂತರ ಇವತ್ತು ಎತ್ತುಗಳ ಸಹಾಯದಿಂದನೇ ಕುರ್ಜಿನ ನಾವು ಉಸ್ಕೂರ್ ತರಬೇಕು ಅಂತ ಶಿಂಗೇನಗರ ಕುರ್ಜ ಅಂದ್ರೆ ಸುಮಾರು ಕುರ್ಜುಗಳಿರ್ತವೆ. ನೀವು ಅಲ್ಲಿ ಬರಬೇಕಾದ್ರೆ ದೊಡ್ಡನಾಮಂಗ್ಲ, ರಾಯಸಂದ್ರ, ಈಲೇಲ್ಗೆ, ಲಕ್ಷ್ಮೀ ಸಾಗರ ಇವೆಲ್ಲನೂ ಬರ್ತವೆ, ಸೂಲ್ಕುಂಟೆ, ಕೊಡ್ತಿ ಇವೆಲ್ಲ. ಬಟ್ ಈ ಶಿಂಗೇನಗರ ಕುರ್ಜೆ ಯಾಕೆ ವಿಭಿನ್ನ ಅಂತಂದ್ರೆ ಎತ್ತುಗಳ ಮುಖಾಂತರನೇ ಟ್ರ್ಯಾಕ್ಟರ್ ಸಹಾಯ ಇಲ್ದಿರ ನಾವು ಕುರ್ಜಿನ ಉಸ್ಕೂರ್ ತರ್ತೀವಿ. ಅದು ದಯವಿಟ್ಟು ಬಂದು ಕವರ್. ಎಷ್ಟು ದಿನ ನಡೆಯುತ್ತೆ? 8 ದಿನದ ಜಾತ್ರೆ ಇದೆ. ತಿರ್ಗಾ ಮಂಗಳವಾರ ವಾಪಸ್ ಕುರ್ಜಿನ ಹೊಡ್ಕೊಂಡು ಹೋಗಿ ಆ ಊರಲ್ಲಿ ಬಿಟ್ಟು ಬರ್ಬೇಕಂತದ್ದು. ನೀವು ಮನೆ ಹತ್ರ ಬಂದ್ರೆ ಅದು ಡೀಟೇಲ್ಡ್ ಆಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ. ಜೈ ಹಳ್ಳಿ. ಫೋಟೋ ಅನ್ನಕ್ ಬಂದ ಅಷ್ಟೇ, ಹೇಳ್ಬಿಡ. ಅದೇನೇ ನಾವು ಇನ್ನೇನೋ ಇಲ್ಲ ಫೋಟೋ ತೆಗಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಅಷ್ಟೇ. ನೀವ್ ಹೇಳಿ. ನೆಕ್ಸ್ಟ್ ವೀಕ್ ಹಂಗ್ ಬನ್ನಿ. ಒಂದು 6th ಇಡೀ ನಮ್ಮ ಇಂಡಿಯಾನಲ್ಲೇ ನಡೆಯಲ್ಲ ಅಂತ ಜಾತ್ರೆ ನಡೀತಾ ಇರೋದು ಉಸ್ಕೂರ್ ಮಧುರಮ್ಮನ ಕುರ್ಜುಗಳು ಅಂತ ಕೇಳ್ಪಟ್ಟಿರ್ತೀರಿ ನೀವು. ಅದರಲ್ಲಿ ಶಿಂಗೇನಗರ ಕುರ್ಜು ಅಂದ್ಬಿಟ್ಟು 6ನೇ ತಾರೀಕು ಶನಿವಾರ ಏಪ್ರಿಲ್ ಅದೇ ರೀತಿನಲ್ಲಿ 18 ಕಿಲೋಮೀಟರ್ ದನಗಳ ಸಹಾಯದಿಂದ ಕುರ್ಜು ಬರೋದು ಅಂತಂದ್ರೆ ತೇರು ಬಂದ್ಬಿಟ್ಟು 180ರಿಂದ 250 ಅಡಿವರೆಗೂ ಇರ್ತದೆ ಅಂತ. ಅದನ್ನು ಕರ್ಕೊಂಡ್ ಬರ್ತಕ್ಕಂಥದ್ದು. ಇವಾಗ ನೀವು ಎಷ್ಟೋ ಕಂಟೆಂಟ್ ಮಾಡಿರ್ತೀರ. ಏನ್ ಹೇಳ್ತೀರ ಅಂತಂದ್ರೆ ಕಂಟೆಂಟ್ಗೋಸ್ಕರ ಮಾಡೋದ್ರಿಂದ ವಿಭಿನ್ನವಾದ ವಿಡಿಯೋ ನೀವು ಮಾಡಿ ಹಾಕಿದವಾಗ ಅದ್ರ ನೋಡ್ತಕ್ಕಂಥ ವ್ಯೂವರ್ಸ್ ಇರ್ಬೋದು, ನಿಮ್ಮಿಂದ ತುಂಬಾ